ದೊಡ್ಡ ಧರಣಿಯಲ್ಲಿ ಆಯ್ತು ಯುವಕರಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅವನ್ನೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಆನೆ ದಾಳಿ ಒಂದೇ ವಾರದಲ್ಲಿ 2 ಸಾವು ಮತ್ತು 14 ಜನ. ಏನಾಗಿದೆ, ಆನೆಗಳ ಸಂಖ್ಯೆ ಮತ್ತು ಹುಲಿಗಳ ಸಂಖ್ಯೆ, ಚಿರತೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅವೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಹೊರಗಡೆ ಬಂದು ಮಾನವ ಸಂಘರ್ಷ ನಡೀತದೆ. ಅದಕ್ಕೆ ಅದನ್ನು ಈ ಸಾರಿ ನಾವು ಬ್ಯಾರಿಕೇಡ್ ಹಾಕಬೇಕು ಅಂತ ಮಾಡ್ತಾಯಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಹಾಕ್ತೀವಿ ಸರ್. ಟಾಸ್ಕ್ ಫೋರ್ಸ್ನಿಂದ ನಿಲ್ಲೋದಿಲ್ಲ, ಬ್ಯಾರಿಕೇಡ್ನಿಂದ ನಿಲ್ಲೋದು. ಟಾಸ್ಕ್ ಫೋರ್ಸು ಮಾಡ್ತೀವಿ, ಬಟ್ ಬ್ಯಾರಿಕೇಡು ವ್ಯಾಪಕವಾಗಿ ಎಲ್ಲೆಲ್ಲಿ ಕಾಡಿನ ಹಂಚಿದೆ ಅಲ್ಲೆಲ್ಲ ಬ್ಯಾರಿಕೇಡ್ ಮಾಡ್ತೀವಿ. ಕೂಂಬಿಂಗ್ ಆಪರೇಷನ್ ಟೀಮ್ ಇದೆ ಎಲ್ಲೆಲ್ಲವರೆಗೂ. ಶಿವಮೊಗ್ಗ ಘಟನೆ ತಮ್ಮ ಟ್ವೀಟ್ ಮಾಡಿದ್ರಿ ತಾವು. ಅದೇ ರೀತಿ ಶಿವಮೊಗ್ಗ, ಉತ್ತರ ಕನ್ನಡ ಈ ಅಪ್ರಾಪ್ತರು ಮುಖ್ಯವಾಗಿ ಗಾಂಜಾ ಸೇವನೆಯಿಂದ ಇದು ಆಗ್ತಾ ಇದೆ ಅಂತೇಳಿ, ಇದನ್ನು ಹೇಗೆ ಸರ್ ನಿಯಂತ್ರಿಸೋದು? ಬಹಳ ಸಣ್ಣ ಪ್ರಾಯ ಪ್ರಾಣಿಗಳಿಗೆ ಗಾಂಜಾ ಅಲ್ಲ. ಈ ಶಿವಮೊಗ್ಗ ಘಟನೆ ಮತ್ತು ಉತ್ತರ ಕನ್ನಡದಲ್ಲಿ ಆದ ಘಟನೆಯಲ್ಲಿ ಗಾಂಜಾ ಸೇವನೆಯೇ ಪ್ರಮುಖ ಕಾರಣ ಅಂತ. ಈಗ ಗಾಂಜಾನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಶೂನ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಗಾಂಜಾ ರಹಿತವಾದಂಥ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದ ಉದ್ದೇಶ. ನಾವು ಆ ದಿಕ್ಕಿನಲ್ಲಿ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಗಳು ಇನ್ನೂ ಸಂಪೂರ್ಣವಾಗಿ ಸಫಲ ಆಗಿಲ್ಲ, ಮಾಡ್ತಾ ಇದ್ದೀವಿ. ಸರ್, ಅಜೀಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿ ಮೇಲೆ ABP ವಿದ್ಯಾರ್ಥಿಗಳು ದಾಂಧಲೆ ಮಾಡಿದರು. 25 ಜನ ಮೇಲೆ FIR ಕೂಡ ಆಗಿಲ್ಲ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ABVP ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ. ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ಸರ್, ಬರ್ಡನ್ ಆದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದರು. ಬರ್ಡನ್ ಅಂತ ಅನಿಸ್ತದೆ ಸರ್ ತಮಗೆ? ಬರ್ಡನ್ ಅಂತಂದರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ನಮ್ಮ ರಾಜ್ಯ ವನ್ಯಜೀವಿ ವಿಭಾಗ ಪರ್ಮಿಷನ್ ಕೊಡುತ್ತೆ ಸರ್. ಯಾವುದಕ್ಕೆ? ಆಗುಂಬೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ. ಸ್ಟೇಟ್ ಒಪಿನಿಯನ್ ಹ್ಯಾಸ್ ನಾಟ್ ಬೀನ್ ಎಕ್ಸ್‌ಪ್ರೆಸ್ಡ್. ಈ ಆಗುಂಬೆ ಟನಲ್ ಇದೆ. ಸೊ ನೀವೇನು ಹೇಳ್ತೀರಾ? ಪರ್ಮಿಷನ್ ಇಲ್ಲ, ಮಾಡ್ತೀವಿ ಅದನ್ನು. ವಿರೋಧ ಇದೆ. ಅದರಿಂದ ಪರಿಸರವಾದಿಗಳಲ್ಲಿ ಸಿಕ್ಕಾಪಟ್ಟೆ ವಿರೋಧ ಇದೆ. ಮತ್ತೊಂದು, ಈಗ ಆನೆಗಳು ಆನೆ ಹುಲಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ. ಅವ್ರನ್ನೂ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಪರಿಸರವಾದಿಗಳು ವಿರೋಧ ಪ್ರಾಣಿಗಳ ವಾಸಸ್ಥಾನಕ್ಕೆ ಅಪಾಯ ಆಗಿ ಅವ್ರು ಮತ್ತೆ ಹೆಚ್ಚು ಜಾಸ್ತಿ ನಾಡಿಗೆ ಬರಲ್ವಾ? ಈಗ ಪರಿಸರವಾದಿಗಳು ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಅದನ್ನು ಅವ್ರ ಜೊತೆ ಮಾತಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸ. ಇಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ನಿಮಗೆ ಗೊತ್ತಿದೆ, ಎಲ್ಲ ಚರ್ಚೆ ಆಗ್ತಾ ಇದೆ. ಒಂದದು ಕಂಪ್ಲೀಟ್ ಆಗಬೇಕು ಅನ್ನೋದು ಒತ್ತಾಯ ಇದೆ. ತನಿಖೆ ಯಾವ ಹಂತಕ್ಕೆ ಲಾಜಿಕ್ ಎಂಡಿಗೆ ಬರ್ತಾ ಇಲ್ಲ ಅನ್ನೋ ಅಭಿಪ್ರಾಯ. ಯಾವುದು? ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದಲ್ಲಿ. ಇಲ್ಲಿ ಕಾರ್ಕಳದಲ್ಲಿ ಮಾಡ್ತೀವಿ, ಪರಿಸರವಾದಿಗಳ ಜೊತೆ ಮಾತಾಡ್ತೀವಿ. ಪರಶುರಾಮ ಅದನ್ನು ಮಾಡ್ತೀವಿ. ಅದನ್ನು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಯೋಜನೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಿಂದ ರೋಗಿಗಳ ಸಮಸ್ಯೆ ಇಲ್ಲ ಕೊರತೆ, ಔಷಧಿಗಳ ಕೊರತೆ ಇಲ್ಲ ಸರ್. ಅದೇ ರೀತಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ತನಿಖೆ ಯಾವುದೇ ಕನ್ಕ್ಲೂಷನ್ ಹೋಗ್ತಾ ಇಲ್ಲ. ಅದು ಮುಂದುವರಿತಾನೆ ಇಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು 50 ದಿನ ಧರಣಿ ಎಲ್ಲ ಮಾಡಿದ್ರು. ಪ್ರತಾಪ್ ಚಂದ್ರ ಶೆಟ್ಟರು 50 ಅದು ಬ್ರಹ್ಮಾವರ ನಾವು ಈಗಾಗಲೇ ಡಿಸಿಷನ್ ತಗೊಂಡಿದ್ದೀವಿ. ಸೊ ಯಾರೂ ಕೂಡ ಮುಂದೆ ಬರಲ್ಲ ಅದನ್ನು ನಡೆಸೋಕ್ಕೆ.
ಸೊ ಅಲ್ಲ ಸರ್ ನಾವು ಅದಲ್ಲ, ಅದು ಭ್ರಷ್ಟಾಚಾರ. ಗುಜರಿ ಮಾರಾಟದಲ್ಲಿ ಭ್ರಷ್ಟಾಚಾರ 14ರಿಂದ ಆಗಿದೆ. 20 ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಅದ್ರ ಬಗ್ಗೆ ಎಂಕ್ವೈರಿ ಮಾಡಿಸ್ತೀವಿ. ಸರ್ ಈಗ ನರ್ಸಿಂಗರ ಮಕ್ಕಳು ಇಲ್ಲಿಯವರು ಕಾಯ್ತಾ ಇದ್ದಾರೆ ಸರ್. ಅಲ್ಲಿ ಬೇಡಿಕೆಯೂ ಬಂತು, ಸ್ವಂತ ಕಟ್ಟಡ ಮತ್ತು ಅವರ ಅದೆಲ್ಲ ನರ್ಸಿಂಗ್ ಮಕ್ಕಳು ಕಾಯ್ತಾನೂ ಇದ್ದಾರೆ. ಈ ಕಾರ್ಕಳದಲ್ಲಿ ಬಹಳ ದೊಡ್ಡ ಸಮಸ್ಯೆ. ಎಲ್ಲಿ? ಇಲ್ಲೇ ಕಾರ್ಕಳದಲ್ಲೇ ಅಲ್ಲಿ ಮನವಿಯಲ್ಲೂ ಹೇಳಿದ್ರು. ನರ್ಸಿಂಗ್ ಕಾಲೇಜು ನರ್ಸಿಂಗ್ ಕಾಲೇಜ್ ಸ್ವಂತ ಕಟ್ಟಡ ಎಲ್ಲೂ ಇಲ್ಲ ಸರ್. IRC ಮಾನ್ಯತೆ ಇಲ್ಲ ಸರ್ ಅದಕ್ಕೆ. ಸರ್ಕಾರಿ ಕಾಲೇಜಾ? ಇದ್ದಾರೆ, ನಿಮ್ಗೆ ಹೇಳ್ಬೋದು. ನರ್ಸಿಂಗ್ ಕಾಲೇಜ್ ಸರ್ ಅದು. ಗೌರ್ಮೆಂಟ್ಗೆ ತುಂಬ ಸಮಸ್ಯೆ ಆಗಿದೆ. ದಕ್ಷಿಣ ಕನ್ನಡಕ್ಕೆ ಇರುವ ಒಂದೇ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್. ನಾನು ಇಲ್ಲಿ ನೋಡ್ತೀನಿ. ಸರ್ ಪಿಲಿಕುಳದಲ್ಲಿ ಜೈವಿಕ ಉದ್ಯಾನವನ ಇದೆ ಸರ್. ಅಲ್ಲಿ ಪ್ರಾಣಿಗಳ ಸ್ಥಿತಿ ತುಂಬ ಶೋಚನೀಯ ಸ್ಥಿತಿಯಲ್ಲಿದೆ ಸರ್. ಕೆಲವೊಂದು ಮಾಧ್ಯಮ ವರದಿಗಳು ಕೂಡ ಬಂದಿರುವಂಥ ಸರ್. ಬಿಲ್ಕುಳದಲ್ಲ? ಪಿಲಿಕುಳ ಜೈವಿಕ ಉದ್ಯಾನವನ ಅದನ್ನು ಒಬ್ಬ ನೋಡ್ತೀನಿ. ಅದರ ರಿಪೋರ್ಟ್ ತರಿಸ್ಕೊಂಡು ನೋಡ್ತೀನಿ DC ಇಂದ. ಸರ್ ರಾಜಕೀಯದ ಏನಾದರೂ ಮಾತಾಡ್ತೀರಾ ಸರ್? ಈಗ ಇವರು ಶಾಸಕರೆಲ್ಲ ಮಂತ್ರಿಗಳಾಗಬೇಕು ಅಂತ ಕೆಲವರು ಅಭಿಲಾಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ನಥಿಂಗ್ ರಾಂಗ್ ಇನ್ ದಟ್. ಶಾಸಕರು- ಈಗ ಮಂತ್ರಿಗಳಾಗಬೇಕು ಅನ್ನೋದ್ರೆ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಸರ್ ಈಗ ಮರ್ಯಾದೆ ಹತ್ಯೆಗೆ ಕಾಯ್ದೆ ತರ್ತಿದೆ ಸಮಾಜ ಇಲಾಖೆ. ಮರ್ಯಾದೆ ಹತ್ಯೆಗೆ ಹೊಸದಾಗಿ ಸರ್ಕಾರ ಕಾನೂನು ತರಲು ವರದಿಯಾಗಿದೆ. ನಾವು ಆ ಥರ ಯೋಚನೆ ಮಾಡಿಲ್ಲ. ಸರ್ DKC ಅವರ ಫಾಲೋವರ್ಸ್ ಸ್ವಲ್ಪ ಹೈಕಮಾಂಡನ್ನೆಲ್ಲ ತಲುಪ್ತಾರೆ, ಹೋಗ್ತಾರೆ, ಒಂದು ಟೀಮ್ ಕಟ್ಕೊಂಡು ಅಂತ ಮಂಡ್ಯದಿಂದ ಸುದ್ದಿ ಬರ್ತಾ ಇತ್ತು ಸರ್. ನಮ್ಮ ಗಮನಕ್ಕೆ ಇದೆ? ನಾನು ರಾಜಕೀಯ ಮಾತಾಡಿಲ್ಲ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಥ್ಯಾಂಕ್ ಯು.